ಸೊ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಇವತ್ತು SSP ಸ್ಕಾಲರ್ಶಿಪ್ ಯಾವ ರೀತಿ ಹಾಕ್ಬೇಕಂತ ಹೇಳ್ತಿದ್ದೀನಿ. ಸೊ ಈಗ ನಾನು ಆಲ್ರೆಡಿ ಖಾತೆ ಓಪನ್ ಮಾಡಿದ್ದೀನಿ. ಖಾತೆ ಓಪನ್ ಮಾಡೋದ್ರಿಂದ ಈಗಾಗಲೇ SSPಯಲ್ಲಿ ಖಾತೆ ಸೃಜಿಸಿ ವಿದ್ಯಾರ್ಥಿಗಳು ಮಾತ್ರ ಅನ್ವಯ ಇದ್ದಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ಯಾರಾದರೂ ನೀವು ಹೊಸಬ್ರು ಇದ್ದರೆ ಅಥವಾ ಮೊದಲೆಲ್ಲ PUC 10th ಹಾಕಿಲ್ಲ ಅಂದರೆ ಹೊಸ ಖಾತೆಯನ್ನು ಸೃಜಿಸಲು ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನಂದು ಆಲ್ರೆಡಿ ಖಾತೆ ಇದೆ. ಖಾತೆ ಇನ್ ದ ಸೆನ್ಸ್ ನಮ್ಮ ಹತ್ರ ಆಲ್ರೆಡಿ ನಾವು ಮೊದಲಿದ್ದು ಹಾಕಿರ್ತೀವಲ್ಲ, ಅದನ್ನು ಫ್ರೆಶ್ ರಿನ್ಯೂವಲ್ ಅಂತ ಇರುತ್ತೆ. ನಮ್ಮದೀಗ ರಿನ್ಯೂವಲ್ ಇರೋದ್ರಿಂದ ಈಗ ಆಲ್ರೆಡಿ ಇರೋದ್ರಿಂದ ಈಗಾಗಲೇ ಅಂತಿದ್ದಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ನೀವೇನಾದರೂ ಹೊಸಬ್ರು ಆಗಿದ್ದರೆ ಹೊಸ ಖಾತೆಯನ್ನು ಸೃಜಿಸಲು ಅಂತಂದು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಟ್ವರ್ಕ್ ಸ್ಲೋ ಇದೆ ಫ್ರೆಂಡ್ಸ್, ಏನಾಗುತ್ತೆ ನೋಡಬೇಕು. ಸೊ ಫ್ರೆಂಡ್ಸ್, ಓಪನ್ ಆಯಿತು. ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಭಾಳ ಜಲ್ದಿ ಓಪನ್ ಆಗಲಿಲ್ಲ ಅದು. ಸೊ ಈಗ ನಾವು ಪೋರ್ಟಲ್ಲಿ ಲಾಗಿನ್ ಆಗಬೇಕೀಗ. ಸ್ಟೂಡೆಂಟ್ ಲಾಗಿನ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ID ನಂಬರ್ ಇರುತ್ತಲ್ಲ, ID ನಂಬರ್ ಹಾಕಿ. ಸೊ ಇದು ಈಗ ಅದು ಲಾಗಿನ್ ಆಗೋಣ ಫ್ರೆಂಡ್ಸ್. 2324. ಸೊ ಫ್ರೆಂಡ್ಸ್, ಎಲ್ಲ ಡೀಟೇಲ್ಸ್ ಆಗೋಣ. ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಸ್ಟೂಡೆಂಟ್ ಲಾಗಿನ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತಾ. ನಿಮ್ಮ ನೇಮು, ನಿಮ್ಮ ಸ್ಟೂಡೆಂಟ್ ID ನಂಬರು, ಡೇಟು, ಯಾವಾಗ ಓಪನ್ ಮಾಡಿರ್ತಾರಲ್ಲ ಡೇಟ್ ತೋರಿಸುತ್ತಾ. ಸೊ ಈಗೆಲ್ಲ ನಿಮ್ಗೆ ಕಾಣ್ತಿರ್ಬೋದು ಅಲ್ಲಿ ಬ್ಲೂ ಕಲರ್ ಬಾಕ್ಸ್ಗಳಾಗ. ಈಗ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಹೋಮ್ ಇರ್ಬೋದು ಅಥವಾ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಪ್ರಿಂಟ್ ಅಕ್ನಾಲೇಜ್ಮೆಂಟ್, ಗೆಟ್ ಫ್ರೀ ಶಿಪ್ ಕಾರ್ಡು, ಅಪ್ಲೋಡ್ ಈ ಅಟೆನ್ಷನ್ ಡಾಕ್ಯುಮೆಂಟ್ಸು, ಆ್ಯಡ್ NSP ವೋಟರು, ಅಪ್ಲೋಡ್ ಈ ಅಟೆನ್ಷನ್ ಡಾಕ್ಯುಮೆಂಟ್ಸು, ಇಯರ್ ಸ್ಟೇಟಸ್ಸು, KYC, ಚೆಕ್ ಅಪ್ಡೇಟ್ ಪ್ರೀವಿಯಸ್ ಇಯರ್ ಮಾರ್ಕ್ಸು, ಪ್ರೊಫೈಲು, ಅಪ್ಡೇಟಿಂಗ್ ಸ್ಟೂಡೆಂಟ್ ಪ್ರೊಸೆಸ್ ಕೌನ್ಸಿಲಿಂಗು, ಇವೆಲ್ಲ ಡಿಫ್ರೆನ್ಸ್ ಫ್ರೆಂಡ್ಸ್. ಇವೆಲ್ಲ ನಿಮ್ಗೆ ಮಾಹಿತಿ ಬೇಕಂದರೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ಮತ್ತೆ ವೀಡಿಯೋ ಮಾಡಿ ಹಾಕ್ತೀನಿ ಬೇಕು ಇಫ್ ಯು ವಾಂಟ್ ಟು. ಯಾಕಂದರೆ ಚೆಕ್ ಅಪ್ಡೇಟ್ NPC ಅಂದರೆ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಆಮೇಲೆ ಇದು ಪ್ರೀವಿಯಸ್ ಇಯರ್ ಮಾರ್ಕ್ ಡೀಟೇಲ್ಸ್ ಅಥವಾ ಪ್ರೊಫೈಲ್ದಾಗ ಏನೇನು ಬರುತ್ತೆ ಅಂದರೆ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ. ಅಂದರೆ ನಿಮ್ದು ಚೇಂಜ್ ಪಾಸ್ವರ್ಡ್, ನೀವೇನೋ ಪಾಸ್ವರ್ಡ್ಗಿನ ಮರ್ತಿರಿದ್ರೆ ಇಲ್ಲಿ ಚೇಂಜ್ ಮಾಡ್ಬೋದು. ಮತ್ತು ಅಪ್ಡೇಟ್ ಮೊಬೈಲ್ ನಂಬರ್ ಅಥವಾ ಚೇಂಜ್ ಆಧಾರ್ ನೇಮ್, ನಿಮ್ಮ ನೇಮು ಡಿಫ್ರೆಂಟ್ ಇದ್ದರೆ ಇಲ್ಲೇ ನೀವು ನಿಮ್ಮ ಫೋನಲ್ಲೇ ನೀವೇ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಆಮೇಲೆ ಈಗ ಆ್ಯಡ್ NSP ವೋಟರ್ ಅಂತಂದ್ರೂ ಅದೊಂದು ಈಗ NSP ಕಂಪಲ್ಸರಿ ವೋಟರ್ ನಂಬರ್ನ ಹಾಕ್ಬೇಕಿರುತ್ತೆ ಫ್ರೆಂಡ್ಸ್. ನೀವು ಒಂದು ಹೇಳೋಕೆ ಮೊದಲೆಲ್ಲ ಅದನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಇದಕ್ಕೆ ಕ್ಲಿಕ್ ಮಾಡ್ಕೊಂಡು NSP ವೋಟರ್ನ ಲಾಗಿನ್ ಆಗಿ ಸ್ಟೂಡೆಂಟ್ ID ಆಲ್ರೆಡಿ ಬಂದಿರುತ್ತೆ. ನೀವು NSP ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಫ್ರೆಂಡ್ಸ್, ಅದನ್ನು ಆಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ನೀವು ಮೊದಲೇ ಈ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ತಗೊಂಡು ನೀವು ಒಂದು ವೇಳೆ ಅಪ್ಲೈ ಮಾಡಿಲ್ಲ ಅಂದರೆ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಆ್ಯಡ್ NSP ವೋಟರ್ ಇದ್ದಲ್ಲಿ. ಸೊ ಈಗ ನಮ್ಮದು ಮುಂದಿನ ಟಾಪಿಕ್ ಬರೋಣ ಫ್ರೆಂಡ್ಸ್, ವಿತೌಟ್ ವೇಸ್ಟಿಂಗ್ ದ ಟೈಮ್. ಈಗ ನಮ್ಮದು ಈಚ್ ಸ್ಟೆಪ್ಸ್ 5 ಇರುತ್ತೆ ಫ್ರೆಂಡ್ಸ್. ಅಂತ ಒಂದರಲ್ಲಿ ವ್ಯಾಸಂಗ, ಜಾತಿ, ವೈಯಕ್ತಿಕ ವಿವರಗಳು ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್ ನಾನೀಗ. ಸೊ ನಂದು ಆಲ್ರೆಡಿ ಎಲ್ಲ ಸಬ್ಮಿಟ್ ಆಗಿದೆ ಫ್ರೆಂಡ್ಸ್. ನಿಮ್ಮದು ಫಸ್ಟ್ ಅಂತ ಏನಿರುತ್ತೆ ಫ್ರೆಂಡ್ಸ್ ಅದೆಲ್ಲ ಸಬ್ಮಿಟ್ ಆಗಿರುತ್ತೆ. ಈಗ ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಈಗ ನಮ್ಮದು ಔಟ್ಸೈಡ್ ಸ್ಟೇಟ್ ಸ್ಟಡಿಗೆ ಏನು ಅಂತ ಇದೆ. ಅದನ್ನ ಔಟ್ಸೈಡ್ ಕರ್ನಾಟಕ ಏನು ಓದಿಲ್ಲ, ಇಲ್ಲೇ ಕರ್ನಾಟಕ ಓದ್ರಿಂದ ಇಲ್ಲ ಅಂತ ಹಾಕಿದ್ದೀನಿ. ಆಮೇಲೆ ನಮ್ಮದು ರಿಜಿಸ್ಟ್ರೇಷನ್ ನಂಬರು, ಅದ್ರ ಬಿಫೋರ್ ಏನಿರುತ್ತೆ ಯೂನಿವರ್ಸಿಟಿ ಬೋರ್ಡ್ ನೇಮ್ ಇರುತ್ತೆ, ಅದನ್ನ ಹಾಕ್ಬೇಕು ಫ್ರೆಂಡ್ಸ್. ಹಾಗೆ ನೀವು UGನ PGನ ಅಂತ ಇರುತ್ತೆ, ಅದು ಹಾಕಬೇಕು. ಕಾಲೇಜ್ ನೇಮು, ಕೋರ್ಸ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ನಮ್ಮದು 27ಗೆ 28ಗೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಆಮೇಲೆ ಕೋರ್ಸ್ ಇಯರ್ ನಾನು ಫಸ್ಟ್ ಇಯರ್ ಇರೋದ್ರಿಂದ ಫಸ್ಟ್ ಅಂತ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ನಮ್ಮದು ಕೋರ್ಸ್ ಕಾಂಬಿನೇಷನ್ನು BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಫ್ರೆಂಡ್ಸ್. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಬಂದಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಲೇಜ್ ನೇಮು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗು.
ಅದೂ ಕೆಲವೊಂದು ಟೈಮ್ ಸ್ವಲ್ಪ ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮದು ಕಾಲೇಜ್ ಯಾವುದಿರುತ್ತೋ ಅದು. ನಮ್ಮದು ಒಂದು ಯೂನಿವರ್ಸಿಟಿಗೆ 2-3 ಕಾಲೇಜ್ ಇರಿಸೋದ್ರಿಂದ ನಾವು ಕೇರ್ಫುಲ್ಲಾಗಿ ಹಾಕ್ಬೇಕಾಗುತ್ತೆ. ಸೊ ನಿಮ್ಮದು ಸಿಂಗಲ್ ಕಾಲೇಜ್ ಇದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್. ನಮ್ಮದು ಪ್ರವೇಶಾತಿ ಪ್ರಕಾರ ಯಾವುದೇ ರೀತಿ KA ಥ್ರೋ ಬಂದಿವೆ ಅವೆಲ್ಲ ಕರೆಕ್ಟಾಗಿ ಆಗಿ ಫ್ರೆಂಡ್ಸ್. ಇಲ್ಲಿ ಕೌನ್ಸಿಲಿಂಗ್ ಕೋರ್ಸನ್ನು UG ಅಗ್ರಿಕಲ್ಚರ್ ಕೋರ್ಸ್ ಅಂತ ಹಾಕ್ಬೇಕಾಗ್ತದೆ. ಯಾಕಂದರೆ ನಮ್ಮದು BTech ಅಗ್ರಿಕಲ್ಚರ್ ಇಂಜಿನಿಯರಿಂಗು ಅಂಡರ್ UG ಅಗ್ರಿಕಲ್ಚರ್ ಕೋರ್ಸ್ ಅಂತ ಅದರೊಳಗೆ ಬರೋದರಿಂದ ನಮ್ಮದು UG ಅಗ್ರಿಕಲ್ಚರ್ ಕೋರ್ಸ್ ಅಂತ ಹಾಕಿ ಫ್ರೆಂಡ್ಸ್. ಇದೆಲ್ಲ PUC ಡೀಟೇಲ್ಸ್ ಫ್ರೆಂಡ್ಸ್. ನಂದು PUCದು ಮತ್ತು ಮಾರ್ಕ್ಸು ಉತ್ತೀರ್ಣ ಅನುತ್ತೀರ್ಣ ಎಲ್ಲ ಕೇಳುತ್ತೆ, ಅದೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಸೊ ನೆಕ್ಸ್ಟು ಹಾಸ್ಟೆಲ್ ಡೀಟೇಲ್ಸ್ ಇರುತ್ತೆ ಫ್ರೆಂಡ್ಸ್. ನಮ್ಮ ಕಾಲೇಜು ಪ್ರೈವೇಟ್ ಕಾಲೇಜ್ ಅಟ್ಯಾಚ್ಡ್ ಹಾಸ್ಟೆಲ್ ಇರೋದ್ರಿಂದ ಆ ಟೈಪ್ ಆಫ್ ಹಾಸ್ಟೆಲ್ ಈ ರೀತಿ ತೋರಿಸಿದೆ ಫ್ರೆಂಡ್ಸ್. ಹಾಸ್ಟೆಲ್ ಇರೋದು ರಾಯಚೂರು ಇರೋದ್ರಿಂದ ರಾಯಚೂರು ಅಂತ ತೋರಿಸಿದೆ, ನಮ್ಮ ಕಾಲೇಜ್ ಕ್ಯಾಂಪಸ್ಸಾಗೆ ಇರೋದು. ಸೊ SSPID ಇವರು ಕಾಲೇಜವರು ಹಾಸ್ಟೆಲವರು ಇದನ್ನು ಅಪ್ಡೇಟ್ ಮಾಡ್ತಾರೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ನೆಕ್ಸ್ಟ್ ಬರ್ತಿಲ್ಲ. ಸೊ ನಂದು ಆಲ್ರೆಡಿ ಸಬ್ಮಿಷನ್ ಆಗಿರೋದ್ರಿಂದ ನಂದು ಈ ರೀತಿ ತೋರಿಸ್ತಿದೆ ಫ್ರೆಂಡ್ಸ್. ಕೋರ್ಸು ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಕೋರ್ಸ್ ಡಿಸಿಪ್ಲಿನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಫ್ರೆಂಡ್ಸ್. ಪ್ರೀವಿಯಸ್ ಎಲ್ಲ ಮೊದಲು ನಂದು ನೇಮು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಮದರ್ ನೇಮು, 10th ರಿಜಿಸ್ಟ್ರೇಷನ್ ನಂಬರ್, 10th ಪಾಸ್ ಇಯರ್ ಅವೆಲ್ಲ ಇದೆ ಫ್ರೆಂಡ್ಸ್. ಸೊ ಈಗ ಫೈನಲ್ ಸಬ್ಮಿಷನ್ ಆದಮೇಲೆ ನಮ್ಮದು ಒಂದು ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಬರುತ್ತೆ ಫ್ರೆಂಡ್ಸ್. ಅದೆಲ್ಲಿದೆ